ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ದಿನ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಎಷ್ಟೊಂದು ದಿನ ಆಗಿತ್ತು ಬ್ಲಾಗೇ ಮಾಡಿರಲಿಲ್ಲ. ಹಿಂಗೇನೆ ಟೈಮೇ ಸಿಗ್ತಿರ್ಲಿಲ್ಲ, ಬ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ಅವಳನ್ನ ಹೋಗಕ್ಕೆ ಕರ್ಕೊಂಬರಕ್ಕೆ ಆಲ್ರೆಡಿ ಟೈಮ್ ಆಗಿದೆ 12:30. ಸೊ ಅವಳನ್ನ ಕರ್ಕೊಂಬಂದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ನಿನ್ನೆ ಒಂದೆರಡು ರೆಸಿಪಿನ ಶೂಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಒಂದಾದ್ರೂ. ಸೊ ಅದನ್ನು ನೋಡ್ಕೊಂಬನ್ನಿ. ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಅವಳನ್ನ ಕರ್ಕೊಂಬಂದಿರ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಬಂದು ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ವಾಚ್ ಮಾಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಟರ್ ಪನ್ನೀರ್ ಮಸಾಲ ಬಟಾಣಿ ಹಾಕಿ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಇದು ಹೆಲ್ತ್ಗೂ ಸಹ ಒಳ್ಳೆಯದು ಪನ್ನೀರ್ ಹಾಕಿ ಮಾಡೋದರಿಂದ. ಸೊ ವೀಕ್ಲಿ 2 ಟೈಮ್ಸು ಪನ್ನೀರನ್ನ ಯೂಸ್ ಮಾಡಿ. ಬೇಸಿಗೆ ಸಹ ಸ್ಟಾರ್ಟ್ ಆಗ್ತಿದೆ. ಪನ್ನೀರು ತಂಪು ತುಂಬಾ, ಸೊ ಹಂಗಾಗಿ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ ಬೇರೆ ಬೇರೆ ಡಿಶಸ್ ಎಲ್ಲ ಮಾಡ್ಕೊಬೋದು. ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಯಾವುದಾದ್ರೂ ಡಿಶಸ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು 1-2 ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ. ನೀವು ಖಾರ ಕಮ್ಮಿ ತಿನ್ನೋದಾದರೆ 2 ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, 1-2 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದ್ರ ಜೊತೆಗೆ ಎಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಪನ್ನೀರ್ 200 ಗ್ರಾಮ್ಸ್ ಅಷ್ಟು, 200 ಗ್ರಾಮ್ಸ್ ಅಷ್ಟು ಬಟಾಣಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಗೋಡಂಬಿ ಸಹ ಯೂಸ್ ಮಾಡ್ತಾರೆ. ನಾನು ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು, ಹಾಕ್ತಿದ್ರೆ ಇಲ್ಲ. ಗ್ರೇವಿ ಚೆನ್ನಾಗಿ ಬರುತ್ತೆ ಥಿಕ್ನೆಸ್ ಆಗಿ ಅಂತ ಅಷ್ಟೇ ಗೋಡಂಬಿ ಹಾಕೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಶುಂಠಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೆ ಟೊಮೊಟೊನ ಸಹ ಹಾಕಿ ಫ್ರೈ ಮಾಡಬೇಕು. ಟೊಮೊಟೊ ನೀರು ಬಿಡಬೇಕು, ಸ್ವಲ್ಪ ನೀರು ಬಿಡೋ ತನಕ ಅಷ್ಟು ಫ್ರೈ ಆಗಿರಬೇಕು, ನೀರು ಬಿಡೋವಷ್ಟು. ಸೊ ನೀಟಾಗಿ 1-2 ನಿಮಿಷ ಇದನ್ನು ಫ್ರೈ ಮಾಡಿ ಆಮೇಲೆ ಟೊಮೊಟೊ ಹಾಕೋಣ. ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಫಸ್ಟೇ ಫ್ರೈ ಮಾಡಿ ಮಾಡೋದ್ರಿಂದ. ಹಾಗೆಯೇ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಮಾಡೋದು ಅಷ್ಟು ಟೇಸ್ಟಿ ಇರಲ್ಲ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಸೊ ಈ ಥರ ಒಂದು ಸಲ ಮಾಡಿ ನೋಡಿ. ಇವಾಗ ನೀವು ನೋಡ್ಬೋದು, ಟೊಮೊಟೊ ಸಹ ಹಾಕ್ಕೊಂಡೆ ನಾನು. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಏನು ಒಂದು ಥಿಂಗ್ ಅಂದರೆ, ಬೇಗ ಬೆಂದೋಗುತ್ತೆ ಎಲ್ಲನೂ ಅಷ್ಟೇ. ಯಾವುದೇ ತರಕಾರಿಗಾಗಿರ್ಬೋದು, ನೀವು ಸಾಲ್ಟ್ ಫಸ್ಟೇ ಹಾಕೋದ್ರಿಂದ ಬೇಗ ಬೇಯುತ್ತೆ. ಸೊ ಇವಾಗ ಟೊಮೊಟೊ ಎಲ್ಲ ನೀರು ಬಿಟ್ಕೊಳುತ್ತೆ. ಟೊಮೊಟೊ ಎಲ್ಲ ಬೇಗ ಬೆಂದ್ಕೊಂಡ್ಲಿ ಅಂತಲೇ ಉಪ್ಪು ಹಾಕ್ತಾ ಇರೋದು. ಸೊ ಇವಾಗಲೇ ಉಪ್ಪು ಹಾಕಿದ್ದೀವಿ, ಆಮೇಲಿಂದ ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಉಪ್ಪು. ಇವಾಗ ನೀವು ನೋಡ್ತಾ ಇರ್ಬೋದು, ಫುಲ್ಲು ಎಲ್ಲ ನೀರು ಬಿಟ್ಕೊಂಡಿದೆ. ಇವಾಗ ನಾನು ಪನ್ನೀರ್ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರು ನಂದಿನಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ಸ್ ಅಷ್ಟು. ಸೊ ಇದು ಫ್ರೀಝರಲ್ಲಿ ಇಟ್ಟಿದ್ರೆ ಬೇಗನೆ ಎತ್ತಿಟ್ಟಿರಿ ಆಚೆ 1 ಅವರ್ ಮುಂಚೆನೇ. ಅದು ಗಟ್ಟಿ ಇದ್ದರೆ ಅಷ್ಟು ಕ್ಲೀನಾಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಫ್ರೀಝರಲ್ಲಿ ಇಲ್ಲ ಅಂದರೆ ಡೈರೆಕ್ಟ್ ಕಟ್ ಮಾಡಿ ಹಾಕ್ಬೋದು. ಸೊ ಎಷ್ಟು ನೀಟಾಗಿ ಪೀಸ್ಗಳಾಗಿದೆ. ಇವಾಗ ಏನು ಫ್ರೈ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಎತ್ತಿಟ್ಟಿರ್ತೀವಲ್ಲ ಅದನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಫುಲ್ ಫೈನ್ ಪೇಸ್ಟ್ ಥರ ಆಗಬೇಕು, ನೀಟಾಗಿ ಗ್ರೈಂಡ್ ಆಗಿರಬೇಕದು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ದಪ್ಪ ದಪ್ಪ ಇರಬಾರ್ದು, ದಪ್ಪ ದಪ್ಪ ಇದ್ದರೆ ಗ್ರೇವಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ನೀಟಾಗಿ ಗ್ರೈಂಡ್ ಆಗಿದೆ. ಇವಾಗ ಬೇರೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕಾಗತ್ತೆ. ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ, ಬಟರ್ ಯಾವುದು ಯೂಸ್ ಮಾಡ್ತಾಯಿಲ್ಲ. ಸೊ ಜಾಸ್ತಿ ಆಯಿಲ್ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪನ್ನೀರ್ ಗ್ರೇವಿಗೆ ಮಾತ್ರ. ಸೊ ಇಲ್ಲಿ ನಾನು ಒಗ್ಗರಣೆಗೆ ಒಂದೇ ಏಲಕ್ಕಿ, 2 ಪಲಾವ್ ಎಲೆ, ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆನೂ ಸಹ ನಾನು ಆ್ಯಡ್ ಮಾಡಿಲ್ಲ. ತುಂಬ ಚೆನ್ನಾಗಿರುತ್ತೆ, ಇದು ಒಳ್ಳೆ ಫ್ಲೇವರ್ ಬರುತ್ತೆ ಈ ಥರ ಒಗ್ಗರಣೆಗೆ ಹಾಕೋದ್ರಿಂದ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ.
ಈಗ ಅದೇ ಒಗ್ಗರಣೆಗೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಆಗಿರ್ಬೋದು, ಈ ಖಾರದ ಪುಡಿ ಆಗಿರ್ಬೋದು. ಈಗ 1 ಟೇಬಲ್ ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಕೋದ್ರಿಂದ ಕಲ್ಲರ್ ಹಾಗೇ ಇರುತ್ತೆ, ಯಾವುದೇ ರೀತಿ ಮಿಸ್‌ಮ್ಯಾಚ್ ಆಗೋದಿಲ್ಲ, ಕಲ್ಲರ್ ಅದೇ ಥರ ಇರುತ್ತೆ. ಸೊ ಫಸ್ಟೇ ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಫಸ್ಟೇ ಹಾಕ್ತಾಯಿದ್ದೀನಿ. ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಫುಲ್ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಲರ್ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೇವಿ ತಿಕ್ನೆಸ್ಸು ಸಹ ಕರೆಕ್ಟಾಗಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದ ನೀರು ಬಿಟ್ಟರೆ ಮತ್ತೆ ನೀರು ಆ್ಯಡ್ ಮಾಡಿಲ್ಲ. ನೀವು ಗ್ರೇವಿ ತಿಕ್ನೆಸ್ ಹೇಗಿದೆ ಅದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರು ಥರ ಆದರೆ ಗ್ರೇವಿ ಅಂತ ಅನಿಸಲ್ಲ. ಸೊ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಈ ಜಾರ್ ಏನು ತೊಳೆದಿರ್ತೀವಲ್ಲ ಅಷ್ಟು ನೀರು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ, ಗ್ರೇವಿ ತಿಕ್ನೆಸ್ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಏನು ಕಲರ್ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಸೊ ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಇತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಫಸ್ಟೇ ಸಾಲ್ಟ್ ಆಗಿದೆ, ಸೊ ನೋಡಿಕೊಂಡು ಸಾಲ್ಟ್ ಯೂಸ್ ಮಾಡಿ. ತುಂಬ ಸಾಲ್ಟ್ ಆದರೆ ತಿನ್ನೋಕ್ಕೆ ಆಗೋದಿಲ್ಲ, ಸೊ ನೋಡ್ಕೊಂಡು ಯೂಸ್ ಮಾಡಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಸಾಲ್ಟ್ನ ನೋಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕಿ ಹೀಗೇ ಒಂದು 2 ಮಿನಿಟ್ಸು ಬಾಡಿಸ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಒಂದು ಕುದಿ ಬರೋ ತನಕ. ಆಮೇಲೆ ಬಟಾಣಿ ಹಾಕಿ ಬಟಾಣಿ ಬೇಯೋ ತನಕ ಬಿಡಬೇಕಾಗುತ್ತೆ. ಬಟಾಣಿ ಬೇಯೋ ತನಕ ಒಂದು ಏನಾದರೂ ಲಿಡ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು ಮುಚ್ಚಿಬಿಟ್ಟು ಬಿಟ್ಬಿಡಿ. ಅದು ಬಟಾಣಿ ಬೆಂದಮೇಲೆ ಇನ್ನೂ ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರುತ್ತೆ. ಸೊ ಆವಾಗ ನೀರನ್ನ ನಿಮಗೆ ಗ್ರೇವಿ ಎಷ್ಟು ಬೇಕಿರುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದು ನನಗೆ ಕರೆಕ್ಟಾಗಿತ್ತು, ಗ್ರೇವಿ ಅಷ್ಟೇ ಸಾಕಿತ್ತು. ಸೊ ಬಟಾಣಿನೂ ಬೆಂದಿದೆ, ಇವಾಗ ನೀವು ನೋಡ್ತಾ ಇರ್ಬೋದು. ಇವಾಗ ಕಸೂರಿ ಮೆಥಿನ ಆ್ಯಡ್ ಮಾಡೋಣ. ಇದು ಆಪ್ಷನಲ್ಲು, ನಾನು ಹಂಗೆ ಕೈಯಲ್ಲಿ ರಬ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸಹ ಆ್ಯಡ್ ಮಾಡೋಣ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ, ತಿನ್ನೋಕ್ಕೂ ತುಂಬ ಸೂಪರಾಗಿತ್ತು. ಸೊ ಒಂದ್ಸಲ ಟ್ರೈ ಮಾಡಿ. ಈ ಥರ ಒಂದು 2 ಮಿನಿಟ್ಸು ಅದನ್ನು ಬಿಸಿ ಮಾಡಿದ್ರೆ ಸಾಕು, ಪನ್ನೀರನ್ನ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಪನ್ನೀರ್ ಗ್ರೇವಿ ರೆಡಿ ಆಯಿತು. ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಹಲೋ. ಸೊ ಸ್ಕೂಲಿಂದ ಬಂದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ 5 o'clock, ಸ್ವಲ್ಪ ಹೊತ್ತು ಮಲಗಿದ್ದೆದ್ವಿ. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವ್ಲಾಗ್ನ ಎಂಡ್ ತನಕ ನೋಡಿ. ಲಹರಿನೂ ಬಂದ್ಲು, ಕಾಣಿಸ್ತಾ. ಲಹರಿನೂ ಮಲ್ಕೊಳಲ್ಲ ಮಧ್ಯಾಹ್ನದೊತ್ತು, ಏನು ಮಾಡಿದ್ರು ಮಲಗಲ್ಲ ಮಧ್ಯಾಹ್ನದೊತ್ತು ಅವಳು. ಅದೊಂದು ಕಂಪ್ಲೇಂಟ್ ಲಹರಿ ಮೇಲೆ, ನಾನು ನಿಮ್ಗೆ ಹೇಳ್ತಾ ಇರೋದು ಕಂಪ್ಲೇಂಟು. ಏನಾದರೂ ಅವಳಿಗೆ ಬೇಜಾರಾಗಿನೋ ಇಲ್ಲ ಬೈದು ಹೊಡೆದಿನೋ ಏನಾದರೂ ಮಾಡಿದರೆ ಮುನ್ನಿಸ್ಕೊಂಡು ಮಲ್ಕೊಂಡ್ರೆ ಮಲ್ಕೊಂಡಂಗೆ, ಇಲ್ಲ ಅಂದರೆ ಮಧ್ಯಾಹ್ನದೊತ್ತು ಮಲ್ಗೋದೇ ಇಲ್ಲ. ಸೊ ಇದೊಂದು ಕಂಪ್ಲೇಂಟು. ದೀಪ ಹಚ್ಚಬೇಕು, ದೀಪ ಹಚ್ಬಿಟ್ಟು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನಾನು ದೀಪ ಅಂಟಿಸ್ಕೊಡ್ತೀನಿ, ಅವಳು ಗಂಧದ ಕಡ್ಡಿ ಎಲ್ಲ ಹಚ್ತಾ ಇದ್ದಾಳೆ. ಸೊ ನೀವು ನೋಡ್ಬೋದು. ಪೂಜೆ ಇವಾಗ ಸಂಜೆ ಹೊತ್ತು ಡೈಲಿ ಅವಳೇ ಮಾಡ್ತಾ ಇದ್ದಾಳೆ ಪೂಜೆ. ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ, ಒಟ್ಟು ಮಾಡ್ತಾ ಇದ್ದಾಳೆ. ಸೊ ಟಿಪ್ ಏನು ಅಂತಂದರೆ, ನಿಮಗಾಗಿ ಹೌಸ್ ವೈಫ್ಗಳಿಗೆ ಮೇಯ್ನ್ಲಿ ನಿಮಗಾಗಿ ನೀವು ಒಂದು ದಿನದಲ್ಲಿ ಎಷ್ಟು ಟೈಮ್ ಆಗುತ್ತೆ, ಒಂದು 1/2 hour ಆಗಿರ್ಬೋದು, 1 hour ಆಗಿರ್ಬೋದು, ನಿಮಗಾಗಿ ನೀವು ಟೈಮ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನನಗೂ ಎಷ್ಟೋ ಸಲ ಅನಿಸಿದೆ, ಏನಪ್ಪ ಏನು ಟೈಮೇ ಸಿಗಲ್ಲ ಅಲ್ಲ, ಒಂದು 10 minutes ರೆಸ್ಟ್ ತೊಗೊಳಕ್ಕೂ ಆಗಲ್ಲ. ರೆಸ್ಟು ಅನ್ನೋದು ಬಿಟ್ಟು ಬೇರೆ ಏನೆಂದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಅಂದರೆ ಸೆಲ್ಫ್ ಕೇರ್ಗೆ ಟೈಮ್ ಕೊಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಸೆಲ್ಫ್ ಕೇರ್ಗೆ ನಿಮಗೆ ಏನಾದರೂ ಕ್ರಾಫ್ಟ್ ವರ್ಕ್ ಗೊತ್ತಿದ್ದರೆ ಅದನ್ನು ಮಾಡಿ. ಯೋಗ ಕಲ್ತಿದ್ರೆ ಯೋಗ ಮನೇಲೇ ಮಾಡ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು. ಸೊ ಅಂಥದಕ್ಕೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಬ್ಯೂಟಿ ಕೇರ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ ನಮ್ಮದೇ ಆದಂಥ ಒಂದು ದಿನದಲ್ಲಿ ಒಂದು
ಹಾಫ್ ಆನ್ ಅವರ್ ಆದರೂ ಮೀಸಲ್ಲಿ ಇಟ್ಟಿರೋಣ. ಸೊ ಬುಕ್ಸ್ ಓದೋದೇ ಆಗಿರ್ಬೋದು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಳೋದ್ಕಿಂತ ಬುಕ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು ಅಂಥದ್ದೆಲ್ಲ ಓದೋ ಅಭ್ಯಾಸನ ಮಾಡ್ಕೊಳ್ಳಿ. ಸೊ ಈ ಟಿಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ದಿರ ಹೇಗೆ ಸ್ವಲ್ಪ ಹೆಂಗೆ ಕೆಲಸನ ಫ್ರೀ ಮಾಡ್ಕೊಳಕ್ಕಾಗುತ್ತೆ, ನಮ್ಮನೇಲಿ 24 ಗಂಟೆ ಕೆಲಸ ಇದ್ದೇ ಇರುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ಅವ್ರಿಗಾಗಿ ಹೇಳ್ತಾ ಇದ್ದೀನಿ. ನನಗೂ ಎಷ್ಟೋ ಸಲ ಫ್ರೀ ಅಂತ ಅನ್ಸೋದೇ ಇಲ್ಲ, ಇದೇನಪ್ಪ ಇಷ್ಟೊಂದು ಕೆಲಸನೇ ಆಗೋಯ್ತು ಇವತ್ತು ಅಂತ ಅನಿಸುತ್ತೆ. ಸೊ ಎಲ್ಲ ಕೆಲಸನೂ ಒಂದೇ ದಿನ ಇಟ್ಕೊಳಕ್ಕೆ ಹೋಗ್ಬಿಡಿ, ಡಿವೈಡ್ ಮಾಡ್ಕೊಳ್ಳಿ ಯಾವತ್ತು ಯಾವ ಕೆಲಸ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ಕ್ಲೀನಿಂಗ್ ವೀಕ್ಲಿ 2 times ಇಟ್ಕೊಳ್ಳಿ. ಡೈಲಿ ಹೋಮ್ ಕ್ಲೀನ್ ಯಾರೂ ಮಾಡಲ್ಲ, ವೀಕ್ಲಿ 2 times ಹೋಮ್ ಕ್ಲೀನಿಂಗ್ ಇಟ್ಕೊಳ್ಳಿ. ಅಂದರೆ ನಾನು ನೆಲ ಒರೆಸೋದು ಕಸ ಗುಡಿಸೋದನ್ನ ಹೇಳ್ತಿಲ್ಲ, ಅದು ಡೈಲಿ ಪ್ರೋಸೆಸ್, ಅದನ್ನ ಮಾಡಲೇಬೇಕಿರುತ್ತೆ. ಜಾಡ್ ಹೊಡಿಯೋದೇ ಆಗಿರ್ಬೋದು, ಧೂಳಿರೋ ಹತ್ರ ಗುಡಿಸ್ಕೊಳೋದೇ ಆಗಿರ್ಬೋದು, ಅದನ್ನೆಲ್ಲ ವೀಕ್ಲಿ 2 times ಇಟ್ಕೊಳ್ಳಿ. 2 times ಅಂದ್ರೂ 1 hour ಸಾಕು ಅಂದ್ಕೊತೀನಿ. ವೀಕ್ಲಿ 2 times ಮಾಡಿದ್ರೆ 1 hour ಸಾಕು, ಬೇಜಾನಾಯ್ತಾ. ಇನ್ನು ಏನು ನಾವು ಅಳವಡಿಸ್ಕೊಂಡ್ರೆ ಟೈಮು ಅಲ್ಲಿ ಸೇವ್ ಆಗುತ್ತೆ ಅಂದರೆ, ಮೇಯ್ನ್ ಥಿಂಗ್ ಎಲ್ಲರಿಗೂ ಇವತ್ತೇನು ಸಾಂಬಾರು ಮಾಡಲಿ, ಇವತ್ತೇನು ತಿಂಡಿ ಮಾಡಲಿ ಅದೇ ಮೈಂಡಲ್ಲಿರುತ್ತೆ. ಇಲ್ಲ ನಾಳೆ ಏನು ಮಾಡಲಿ ಅಂತ ಇವತ್ತಿಂದನೇ ಯೋಚನೆ ಮಾಡ್ತಿರ್ತಾರೆ. ಸೊ ಆದರೆ ಒಂದು ಮ್ಯಾನ್ಯಲ್ ಟೈಮ್ ಟೇಬಲ್ ಹಾಕೊಂಬಿಡಿ. ವೀಕ್ಲಿಗೆ ಆಗೋವಷ್ಟು ವೀಕ್ಲಿ 7 daysಗೆ ಏನು ತಿಂಡಿ ಮಾಡಬೇಕು, ಏನು ಸಾಂಬಾರು ಮಾಡಬೇಕು ಅಂತ ಒಂದು ಟೈಟಲ್ ಹಾಕೊಂಬಿಡಿ. ಟೈಮ್ ಟೇಬಲ್ ಅಂತಲೇ ಅಂದ್ಕೊಳ್ಳಿ. ಟೈಮ್ ಟೇಬಲ್ ಮೇಂಟೈನ್ ಮಾಡೋದ್ರಿಂದ ಯಾಕೆ ಅಂದರೆ ಎಷ್ಟೋ ಟೈಮು ಕನ್ಸ್ಯೂಮ್ ಆಗೋದು ತಪ್ಪುತ್ತೆ. ಅದೊಂದು ತಿಂಗ. ಆಮೇಲೆ ಏನು ಮಾಡಬೇಕು ಅಂತಲೇ ಒಂದು 2 to 3 hours ಯೋಚನೆ ಮಾಡಿ ಅದರಲ್ಲೇ ಕಳೆದೋಗ್ಬಿಟ್ಟಿರ್ತೀವಿ. ಸೊ ಅದರಲ್ಲೇ ಟೈಮ್ ವೇಸ್ಟ್ ಆಗಿರುತ್ತೆ. ಇವಾಗ ಮಾಡೋಣ ಇಲ್ಲ ಟೈಮ್ ಬಂದಾಗ ಮಾಡೋಣ ಅಂತ ಅಡುಗೆನ ಮುಂದಕ್ಕೆ ಹಾಕೋರು ಇರ್ತಾರೆ. ಸೊ ಏನು ಮಾಡೋಣ ಅಂತ ಇನ್ನೂ 1 hour ಇದೆಯಲ್ಲ ಯೋಚನೆ ಮಾಡೋಣ ಅನ್ನೋಂಥವ್ರು ಇರ್ತಾರೆ. ಸೊ ನಾನು ಎಷ್ಟೋ ಸಲ ಅದೇ ಕೆಲಸಗಳನ್ನೇ ಮಾಡಿರ್ತೀನಿ. ಸೊ ಇದ್ರ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಏನು ಮಾಡಿ ಅಂತಂದರೆ 1 weekಗೆ ಆಗೋವಷ್ಟು ಟೈಮ್ ಟೇಬಲ್ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಬಿಡಿ. ನಾನು ಇವಾಗ ಹಂಗೆ ಮಾಡಿರೋದು. ಇವತ್ತು ಇದೇ ಸಾಂಬಾರು ಅಂತ ಹೇಳ್ಬಿಟ್ಟು ಅದು ರಿಪೀಟೆಡು ಆಗಲ್ಲ. ನೆಕ್ಸ್ಟ್ ವೀಕ್ಗೆ ನಮ್ಗೆ ಪೇಪರ್ ಇದ್ದರೆ ಅದು ರಿಪೀಟ್ ಆಗೋದು ಇಲ್ಲ. ಸೊ 15 daysಗೆ ಆಗೋ ಥರನಾದರೂ ಹಾಕಿ, 1 week ಆಗೋ ಥರನಾದರೂ ಹಾಕಿ, ಆ 1 weekಗೆ ಏನು ಬೇಕೋ ತರಕಾರಿ ಆಗಿರ್ಬೋದು, ದಿನಸಿ ಐಟಮ್ ಆಗಿರ್ಬೋದು ಎಲ್ಲನೂ 1 week ಸ್ಟಾರ್ಟಿಂಗಲ್ಲೇ ತೊಗೊಂಬಂದರೆ 1 week ಫುಲ್ ಆಗುತ್ತೆ. ಸೊ ಅದ್ರದ್ದು ಟೆನ್ಷನ್ ಇರಲ್ಲ. ಸೊ ಅದರಲ್ಲೂ ಟೈಮು ಸ್ಪೆಂಡ್ ಆಗೋದು ತಪ್ಪಿತು, ಟೈಮ್ ಉಳ್ಕೊಂತಲ್ಲ, ಆ ಟೈಮ್ನ ನಿಮಗೆ ಅಂತ ಮೀಸಲಿಡಿ. ಸೊ ಆ ಥರ ಟೈಮ್ ಎಲ್ಲಿ ಕನ್ಸ್ಯೂಮ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು, ಅದೊಂದೇ ರೀಸನ್ ಆಗಿರಲ್ಲ, ಎಷ್ಟೊಂದು ರೀಸನ್ ಇರುತ್ತೆ. ಇವಾಗ ಒಂದಿನ ನಾವು ಅಂದ್ಕೊಂಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಯಾರೋ ಗೆಸ್ಟ್ ಬರ್ತಾರೆ, ಗೆಸ್ಟ್ ಬರೋರನ್ನ ಬೇಡ ಅಂತ ಹೇಳೋಕ್ಕಾಗುತ್ತಾ? ಸೊ ಹಾಗೆಲ್ಲ ಇರುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಯಾವುದರಲ್ಲಿ ಟೈಮು ಕನ್ಸ್ಯೂಮ್ ಆಗ್ತಾ ಇರುತ್ತೆ, ಯಾವುದರಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ, ಅದನ್ನು ನೋಡಿಕೊಂಡು ಅದನ್ನು ವ್ಯಾಲ್ಯೂಮ್ ಹೇಗೆ ಕಮ್ಮಿ ಮಾಡೋದು ಅಂತ ತಿಳ್ಕೊಂಡು ಸೊ ಈ ಥರ ಇದು ಮಾಡಿ ಅಂತ ಹೇಳ್ತಾ, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.